ಕೊಪ್ಪ ತಾಲೂಕಿನ ಹೇರೂರು ಗ್ರಾಮ ಪಂಚಾಯಿತಿಯಲ್ಲಿ ಕಸ್ತೂರಿ ರಂಗನ್ ವರದಿ ಹಾಗೂ ಒತ್ತುವರಿ ಸಮಸ್ಯೆ ಮತ್ತು ಅರಣ್ಯ ಕಾಯ್ದೆಗಳಿಗೆ ಸಂಬಂಧಿಸಿದಂತೆ ಇಂದು ವಿಶೇಷ ಸಭೆಯನ್ನ ಕರೆಯಲಾಗಿತ್ತು. ಈ ಸಭೆಗೆ ತಹಸೀಲ್ದಾರ್ ಮತ್ತು ಆರ್ಐ ಅವರಿಗೆ ಆಹ್ವಾನ ನೀಡಲಾಗಿತ್ತು. ಆದರೆ ಇವರುಗಳು ಸಭೆಗೆ ಗೈರಾದ ಹಿನ್ನೆಲೆಯಲ್ಲಿ ಹೇರೂರು ಗ್ರಾಮ ಪಂಚಾಯಿತಿಯಲ್ಲಿ ಸಭೆ ಸೇರಿದ್ದ ರೈತರು ಆಕ್ರೋಶಗೊಂಡು ದಿಢೀರಾಗಿ ಚಿಕ್ಕಮಗಳೂರು ಶೃಂಗೇರಿ ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ತಡೆ ಮಾಡಿ ಪ್ರತಿಭಟಿಸಿದ್ದಾರೆ. ಕೊಪ್ಪ ತಹಸೀಲ್ದಾರ್ ಹಾಗೂ ಆರ್ಐ ಸ್ಥಳಕ್ಕೆ ಆಗಮಿಸುವಂತೆ ಪಟ್ಟು ಹಿಡಿದು ಸುಮಾರು 1 ಗಂಟೆಗಳ ಕಾಲ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದ್ದಾರೆ. ಎಲ್ಲೆಲ್ಲಿಂದ ಬಂದಿರ್ತಾರೆ ಹೊರಗಡೆ ಜನ ಕಾಯ್ತಾ ಇರಬೇಕು. ಅರಣ್ಯ ಇಲಾಖೆ ಬಿಡಿ, ಅವರು ಅರಣ್ಯ ಇಲಾಖೆದಂತೂ ಸಾಮಾನ್ಯ ಜನಗಳು ಮಾತಾಡಂಗಿಲ್ಲ, ಅದೊಂಥರ ಇವುದು ಮಾಫಿ ಇದ್ದಂಗೆ ಅರಣ್ಯ ಇಲಾಖೆ. ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡೋದು ತೀರ್ಮಾನ ಮಾಡಿದ್ದೀವಿ. ಈ ಪ್ರತಿಭಟನೆ ಕಾನೂನು ವಿರುದ್ಧ ಅಂತ ನಮಗೂ ಗೊತ್ತಿದೆ, ಆದರೆ ಅನಿವಾರ್ಯ ಆಗಿದೆ ನಮಗೆ. ಇವತ್ತು ನಮ್ಮ ಬದುಕು ಯಾವಾಗ ಕಿತ್ಕೊಳ್ತಾ ಇದ್ದಾರೆ ಅಂದರೆ ಸರ್ಕಾರ, ಆ ವಿರುದ್ಧ ಹೋರಾಟ ಮಾಡೋಕ್ಕೆ ನಾವು ಯಾವ ದಾಕ್ಷಿಣ್ಯ ಇಲ್ಲ, ಏನೂ ಇಲ್ಲ. ನಾವು ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ. ಇವತ್ತು ಹೋರಾಟಕ್ಕೆ ಇಲಾಖೆಯಿಂದ, ರೆವಿನ್ಯೂ ಇಲಾಖೆಯಿಂದ ಬಂದು ಸರಿಯಾಗಿ ಉತ್ತರ ಹೇಳಲಿಲ್ಲ ಅಂದರೆ ನಾವು ಹೋರಾಟ ಇಲ್ಲಿಂದ ತಾಲೂಕು ಆಫೀಸ್ ಕಚೇರಿ ತನಕ ನಾವು ಜಾಥಾ ಹೋಗಬೇಕು, ಹಿಡಿಯಬೇಕು. ಮತ್ತು ಯಾವಾಗ ಕಿತ್ಕೊಳ್ತಾ ಇದ್ದಾರೆ ಅಂದರೆ ಸರ್ಕಾರ, ಆ ವಿರುದ್ಧ ಹೋರಾಟ ಮಾಡೋಕ್ಕೆ ನಾವು ಯಾವ ದಾಕ್ಷಿಣ್ಯ ಇಲ್ಲ, ಏನೂ ಇಲ್ಲ. ನಾವು ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ. ಇವತ್ತು ಹೋರಾಟಕ್ಕೆ ಇಲಾಖೆಯಿಂದ, ರೆವಿನ್ಯೂ ಇಲಾಖೆಯಿಂದ ಬಂದು ಸರಿಯಾಗಿ ಉತ್ತರ ಹೇಳಲಿಲ್ಲ ಅಂದರೆ ನಾವು ಹೋರಾಟ ಇಲ್ಲಿಂದ ತಾಲೂಕು ಆಫೀಸ್ ಕಚೇರಿ ತನಕ ನಾವು ಜಾಥಾ ಹೋಗಬೇಕು, ಹಿಡಿಯಬೇಕು. ಮತ್ತು ಎಲ್ಲರೂ ಮಾತಾಡ್ರು ಅರಣ್ಯ ಇಲಾಖೆ ಏನು ಮಾಡಿದಾರೆ ಅಂದ್ರೆ ನಿಮಗೆ ಅವರಂತ ಈ ವಡದಾಳ ನೀತಿ ಬ್ರೋಕರ್ಗಳಿದ್ದಂಗೆ, ಈಗ ಅರಣ್ಯ ಇಲಾಖೆ ಬ್ರೋಕರ್ಗಳಿದ್ದಂಗೆ ಎಲ್ಲ ಈ ಸಂದರ್ಭ ಪಂಚಾಯತ್ ಈ ನಮ್ಮ ಸುಮಾರು 30